ಈ ಸೀಸನಲ್ಲಿ ಸಕ್ಕತ್ತಾಗಿರೋಂಥ ನೇರಳೆ ಹಣ್ಣಿನ ಶಾಟ್ಸ್ ಆಗ್ಲಿ ಅಥವಾ ಫುಲ್ ಜಾರ್ ಸೋಡಾ ಆಗ್ಲಿ ಕುಡಿದೇ ಇರಕ್ಕಾಗತ್ತಾ? ಚಾನ್ಸೇ ಇಲ್ಲ. ಬನ್ನಿ ಕುಡಿಯೋಣ. ಬಟ್ ಅದಕ್ಕೂ ಮುಂಚೆ ಯಾರಿಗೆಲ್ಲ ನೇರಳೆ ಹಣ್ಣಂದ್ರೆ ಇಷ್ಟ ಕಾಮೆಂಟ್ ಮಾಡಿ. ಹಾಗೆ ಈ ತರ ಸೂಪರ್ ಕ್ವಿಕ್ ರೆಸಿಪೀಸ್‌ಗೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥಟ್ ಅಂತ ವಿಡಿಯೋ ಸೇವ್ ಮಾಡ್ಕೊಂಡು ನೇರಳೆ ಹಣ್ಣು ಸೀಸನ್ ಮುಗಿಯೋಕ್ ಮುಂಚೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇರುವಂತ ಈ ನೇರಳೆ ಹಣ್ಣು ನಿಜವಾಗ್ಲೂ ಅಂಡರ್ ರೇಟೆಡ್ ಫ್ರೂಟ್ಸ್‌ಗಳಲ್ಲಿ ಒಂದಾಗಿರುತ್ತೆ. ಈ ಹಣ್ಣಲ್ಲಿ ವೈಟಮಿನ್ ಸಿ ಮತ್ತೆ ಅಯನ್ ಅಂಶ ಜಾಸ್ತಿ ಇರೋದ್ರಿಂದ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಜೀರ್ಣಕ್ರಿಯೆಗೆ ಮತ್ತೆ ನಮ್ಮ ಬಾಡಿನಲ್ಲಿ ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಪ್ರತಿ ಸರಿ ಈ ಹಣ್ಣನ್ನ ಎಲ್ಲಿ ನೋಡಿದ್ರು ಸೀಸನ್ ಅಲ್ಲಿ ಮಿಸ್ ಮಾಡದೆ ತಿನ್ನಿ. ಈ ನೇರಳೆ ಹಣ್ಣಿನ ಫುಲ್ ಜಾರ್ ಸೋಡಾ ಮಾಡೋದು ತುಂಬಾನೇ ಸುಲಭ. ಮೊದಲಿಗೆ ನೇರಳೆ ಹಣ್ಣನ್ನ ಉಪ್ಪು ಮತ್ತೆ ಅಡಿಗೆ ಸೋಡಾ ಹಾಕಿ ಒಂದು 10-15 ನಿಮಿಷ ನೆನೆಸಿಟ್ಬಿಡಿ. ಅದನ್ನ ಚೆನ್ನಾಗಿ ತೊಳೆದು ಬೀಜ ಸೆಪರೇಟ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನಾನಿವತ್ತು ಒಂದು 10 ನೇರಳೆ ಹಣ್ಣು ತಗೊಂಡಿದ್ದೀನಿ. ಇದ್ರ ಜೊತೆಗೆ ಚೂರ್ ಪುದೀನ, ಬ್ಲಾಕ್ ಸಾಲ್ಟ್, ಸ್ವೀಟ್ನೆಸ್ಗೆ ನಾನಿವತ್ತು ಮಾಂಕ್ ಫ್ರೂಟ್ ಸ್ವೀಟ್ನರ್ ಹಾಕೊಂಡಿದ್ದೀನಿ. ನೀವು ಬೇಕಿದ್ರೆ ಶುಗರ್ ಕೂಡ ರಿಪ್ಲೇಸ್ ಮಾಡ್ಕೋಬಹುದು. ಮತ್ತೆ ಒಂದು ನಿಂಬೆ ಹಣ್ಣಿನ ರಸ, ಇದೇ ಆಕ್ಚುಲಿ ಟ್ವಿಸ್ಟ್ ಇದಕ್ಕೆ. ನೆಕ್ಸ್ಟ್ ಕೈ ತುಂಬಾ ಐಸ್ ಕ್ಯೂಬ್ಸ್ ಹಾಕಿ ಡ್ರರ್ ಮಾಡಿದ್ರೆ ಆಯ್ತು. ಸಕ್ಕತ್ತಾಗಿರೋಂಥ ನೇರಳೆ ಹಣ್ಣಿನ ಶಾಟ್ಸ್ ತಯಾರಾಗುತ್ತೆ. ಇದನ್ನ ಹಾಗೆ ಕೂಡ ಕುಡಿಬಹುದು. ಬಟ್ ಇದಕ್ಕೊಂದು ಟ್ವಿಸ್ಟ್. ಶಾಟ್ಸ್ ಗ್ಲಾಸ್‌ನ ಕೆಳಗಡೆ ನಿಂಬೆ ರಸ ತಿಕ್ಕಿ ಅದಕ್ಕೆ ಒಂಚೂರು ಉಪ್ಪು ಖಾರ ಮಿಕ್ಸ್ಚರ್ ಹಾಕೊಳ್ಳೋದು. ಮತ್ತೆ ಮೇಲೆ ಸಾಲ್ಟ್ ಡಿಪ್ ಮಾಡ್ಕೊಂಡು ನೇರಳೆ ಹಣ್ಣಿನ ಜ್ಯೂಸ್ ಹಾಕಿ ಚಿಲ್ಡ್ ಸೋಡಾಗೆ ಹಾಕಿ ಕುಡಿತಾ ಇದ್ರೆ ಆಹಾ ಸ್ವರ್ಗ ಗುರು. ಇದನ್ನ ಜಸ್ಟ್ ಹಾಗೆ ಕೂಡ ಕುಡಿಬಹುದು. ಶಾಟ್ಸ್ ಸಕ್ಕತ್ತಾಗಿರುತ್ತೆ. ಬಟ್ ಆದ್ರೆ ಇದನ್ನ ಸೋಡಾ ಜೊತೆ ಕುಡಿಯೋ ಮಜಾನೇ ಬೇರೆ. ಕೆಲವರು ಸ್ಪ್ರೈಟ್ ಎಲ್ಲ ಹಾಕೋತಾರೆ. ಬಟ್ ಅದೆಲ್ಲ ಏನು ಬೇಡ. ಪ್ಲೇನ್ ಸೋಡಾದಲ್ಲೇ ಇದು ಮಜಾ ಬರೋದು. ಅಂಡ್ ಆಲ್ಸೋ ನಾನು ಇಷ್ಟೊಂದು ಪ್ರೊಫೆಷನಲ್ ಆಗಿ ಹೆಂಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಲಾಸ್ಟ್ ಟೈಮ್ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಆನ್ ದ ವೇ ಫುಲ್ ಜಾರ್ ಸೋಡಾ ಸಿಕ್ಕಾಪಟ್ಟೆ ಫೇಮಸ್ ಅಲ್ಲಿ. ಹೀಗೆ ಒಂದ್ ಅಂಗಡಿಗೆ ಹೋಗಿದ್ವಿ. ಬಟ್ ಅಲ್ಲಿ ಇದ್ದಿದ್ದ ಆಂಟಿ ನನ್ನ ಫಾಲೋವರ್ ಅಂತ ಹೇಳಿ ನನಗೆ ಫುಲ್ ಕಂಪ್ಲೀಟ್ ರೆಸಿಪಿ ಹೇಳ್ಕೊಟ್ರು. ಅವ್ರು ಮಾಡಿದ ಒಂದೊಂದು ಸ್ಟೆಪ್ ಹಂಗೆ ಕಣ್ ತುಂಬ್ಕೊಂಡೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಆಂಟಿ. ನೀವು ಈ ವಿಡಿಯೋ ನೋಡ್ತಿದ್ರೆ ನಂಗೆ ತುಂಬಾನೇ ಖುಷಿ ಆಯ್ತು. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಫಸ್ಟ್ ಟೈಮ್ ನಾನು ಕುಡಿಬೇಕಾದ್ರೆ ಫುಲ್ ಫಿದಾ ಆಗ್ಬಿಟ್ಟೆ. ಖಂಡಿತ ನೀವು ಇದನ್ನ ಒಂದ್ಸರಿ ಟ್ರೈ ಮಾಡಿ. ನಿಮಗೂ ತುಂಬಾನೇ ಇಷ್ಟ ಆಗುತ್ತೆ. ಈ ತರ ಕ್ವಿಕ್ ರೆಸಿಪೀಸ್ ಬೇಕಂದ್ರೆ ಕ್ವಿಕ್ ರೆಸಿಪೀಸ್ ಅಂತ ಕಾಮೆಂಟ್ ಮಾಡಿ. ಖಂಡಿತ ಇನ್ನೂ ಜಾಸ್ತಿ ರೆಸಿಪೀಸ್ ಪೋಸ್ಟ್ ಮಾಡ್ತೀನಿ.